ರಾಜ್ಯದಲ್ಲಿ ತಾತ್ಕಾಲಿಕವಾಗಿ ತಣ್ಣಗಾಗಿದ್ದಂತಹ ಹಿಜಾಬ್ ಮತ್ತು ಕೇಸರಿ ಶಾಲು ವಿವಾದ ಹಾವೇರಿಯಲ್ಲಿ ಮತ್ತೆ ಮುನ್ನೆಲೆಗೆ ಬಂದಂಗೆ ಕಾಣಿಸ್ತಾ ಇದೆ. ಒಂದು ಕಾಲೇಜ್ನಲ್ಲೇ ಇದು ಕೂಡ ಶುರುವಾಗ್ತಾ ಇರೋದು. ಹೆಣ್ಮಕ್ಳು ಹಿಜಾಬ್ ಹಾಕೊಂಡು ಬಂದ್ರು ಅಂತ ಇಲ್ಲಿದ್ದಂತಹ ಹಿಂದೂ ಯುವಕರು ಕೂಡ ಕೇಸರಿ ಶಾಲನ್ನ ಹಾಕೊಂಡು ಬರ್ತಾ ಇದ್ದಾರೆ. ಪ್ರಿನ್ಸಿಪಲ್ ಏನ್ ಮಾಡೋದು ಅಂತ ಗೊತ್ತಾಗದೆ ಕಂಗಾಲಾಗಿದ್ದಾರೆ. ಒಂದು ಡೀಟೇಲ್ ಇದೆ ನೋಡಿ. ಹಾವೇರಿಯಲ್ಲಿ ಕೇಸರಿ ವರ್ಸಸ್ ಹಿಜಾಬ್ ವಿವಾದ. ಕೇಸರಿ ಶಾಲು ಧರಿಸಿ ಪಾಠ ಕೇಳಿದ ವಿದ್ಯಾರ್ಥಿಗಳು, ಕಾಲೇಜು ಉಪನ್ಯಾಸಕರು ಶಾಕ್. ರಾಜ್ಯದಲ್ಲಿ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ವಿವಾದ ಸಾಕಷ್ಟು ಸದ್ದು ಮಾಡಿದೆ. ಇದನ್ನ ಅರಿತ ಸರ್ಕಾರ ವಸ್ತ್ರ ಸಂಹಿತೆ ಜಾರಿ ಮಾಡಿದೆ. ಈಗ ಹಾವೇರಿಯಲ್ಲಿ ಹಿಜಾಬ್ ಮತ್ತು ಕೇಸರಿ ಶಾಲು ಮತ್ತೆ ಮುನ್ನೆಲೆಗೆ ಬಂದಿದೆ. ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಸಿಜಿ ಬೆಲ್ಲದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿವಾದ ಭುಗಿಲೆದಿದೆ. ಮುಸ್ಲಿಂ ಹುಡುಗಿಯರು ನಿತ್ಯವೂ ಹಿಜಾಬ್ ಧರಿಸಿ ಬರ್ತಿದ್ದಾರಂತೆ. 2.5 ತಿಂಗಳಿನಿಂದ ಕಾಲೇಜು ಆಡಳಿತ ಮಂಡಳಿ ಮನವಿ ಮಾಡಿದ್ದಾರೆ. ಇದಕ್ಕೆ ಪ್ರತೀಕಾರವಾಗಿ ಕೇಸರಿ ಶಾಲು ಧರಿಸಿ ವಿದ್ಯಾರ್ಥಿಗಳು ಕಾಲೇಜಿಗೆ ಬಂದಿದ್ದಾರೆ. ಹಿಜಾಬ್ ಧರಿಸಿ ವಿದ್ಯಾರ್ಥಿನಿಯರು ಕಾಲೇಜಿಗೆ ಬಂದರೂ ಯಾವುದೇ ಕ್ರಮ ಕೈಗೊಳ್ಳದ ಹಿನ್ನೆಲೆ ಹಿಂದೂ ವಿದ್ಯಾರ್ಥಿಗಳು ಕೇಸರಿ ಶಾಲು ಧರಿಸಿ ಬಂದಿದ್ದಾರೆ. ಕಳೆದ 2 ತಿಂಗಳ ಹಿಂದೆ ನಮ್ಮ ವಿದ್ಯಾರ್ಥಿಗಳು ಗಮನಕ್ಕೆ ತಂದಿದ್ರು. ಎಲ್ಲಾ ವಿದ್ಯಾರ್ಥಿಗಳು ಸಮವಸ್ತ್ರ ಧರಿಸಿಕೊಂಡು ಬರ್ತಿದ್ದಾರೆ. ಓರ್ವ ವಿದ್ಯಾರ್ಥಿನಿ ಹಿಜಾಬ್ ಧರಿಸಿಕೊಂಡು ಬಂದಿದ್ದಾಳೆ. ಕೆಲವು ಸಂದರ್ಭಗಳಲ್ಲಿ ಹಿಜಾಬ್ ಧರಿಸಿ ಬಂದಿದ್ದಾರೆ. ಈ ಬಗ್ಗೆ ವಿದ್ಯಾರ್ಥಿಗಳ ಸಭೆ ಕರೆದು ಮಾತನಾಡ್ತೀವಿ ಎಂದು ಕಾಲೇಜಿನ ಉಪನ್ಯಾಸಕರು ಹೇಳಿದ್ದಾರೆ. ಹೌದು ಸರ್, ಹುಡುಗರು ಕೇಳಿದಾಗ ಅದನ್ನು ಹೇಳಿದ್ರು. ಬಟ್ ಯೂಶ್ವಲಿ ಏನಿದೆ ಅಂತಂದರೆ ಯಾವ ಹುಡುಗರಾದರೂ ಇಲ್ಲಿ ಈ ಕಾಲೇಜ್ವರೆಗೆ ಏನು ಬರ್ತಾರಲ್ಲ, ಬಂದ ಮೇಲೆ ಈವನ್ ಕಾಲೇಜ್ ಯೂನಿಫಾರ್ಮ್ನಲ್ಲೇ ಕಂಟಿನ್ಯೂ ಆಗ್ತಾರೆ, ಕ್ಲಾಸಿಗೆಲ್ಲ ಕುಂದಿರ್ತಾರೆ. ಹಂಗೆ ಒಮ್ಮೊಮ್ಮೆ ಆಕಸ್ಮಿಕವಾಗಿ ಒಮ್ಮೊಮ್ಮೆ ಆ ಹುಡುಗರು ಯೂನಿಫಾರ್ಮ್ ಏನೋ ವ್ಯತ್ಯಾಸ ಆಗಿರ್ತೈತಿ ಅಂಥವಕ್ಕೆ ಒಂದೊಂದು ದಿವಸ ಪರ್ಮಿಟ್ ಮಾಡ್ತಾ ಬಿಟ್ಟರೆ, ನಾವೆಲ್ಲ ಹುಡುಗರು ಇದನ್ನು ಮಾಡಿದಾಗ ಯಾರೂ ಆ ಥರ ಏನು ಬರಲಿಲ್ಲ. ಹುಡುಗರೆಲ್ಲ ಯೂನಿಫಾರ್ಮ್ನಾಗ ಬರ್ತಿದ್ರು. ಅದು ಇವತ್ತೆಲ್ಲೇ ಒಂದು ಕಡೆ ಕಂಡು ಬಂತ ಏನೋ ಗೊತ್ತಿಲ್ಲ ಅವರಿಗೆ. ಅದೆಲ್ಲ ಏನಿಲ್ಲ ಸರ್, ಹೇಳ್ತಾ ಅವರಿಗೆ ಕನ್ವಿನ್ಸ್ ಮಾಡ್ತಾರೆ. ಒಟ್ನಲ್ಲಿ ರಾಜ್ಯದಲ್ಲಿ ತಣ್ಣಗಾಗಿದ್ದ ಕೇಸರಿ ವರ್ಸಸ್ ಹಿಜಾಬ್ ವಿವಾದ ಮತ್ತೆ ಶುರುವಾಗಿದೆ. ಹಿಂದೂ ಪರ ಸಂಘಟನೆಗಳು ಸೇರಿದಂತೆ ಮತ್ತೆ ಯಾವ ತಿರುವು ಪಡೆದುಕೊಳ್ಳುತ್ತೋ, ಕಾಲೇಜು ಆಡಳಿತ ಮಂಡಳಿ ಏನ್ ತೀರ್ಮಾನ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಫಕ್ಕೀರಯ್ಯ, ಪಬ್ಲಿಕ್ ಟಿವಿ, ಹಾವೇರಿ.